ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅದಾನಿ ಪ್ರಕರಣ ಇರಬಹುದು ಅಥವಾ ಮಣಿಪುರ ಗಲಭೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡೋದೇ ಇಲ್ಲ. ಜನರ ಗಮನವನ್ನ ಬೇರೆಡೆ ಸೆಳೆಯಬೇಕು. ಅದಕ್ಕಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಬಗ್ಗೆ ಚಿಂತನೆಯನ್ನು ನಡೆಸಿದೆ ಈ ಕೇಂದ್ರ ಸರ್ಕಾರ. ಮೋದಿ ಆಡಳಿತದಲ್ಲಿ ರಾಷ್ಟ್ರದ ಆರ್ಥಿಕತೆ ಕುಸಿದು ಹೋಗಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಜನರ ಗಮನವನ್ನು ಬೇರೆಡೆ ಸೆಳಿಬೇಕು ಅನ್ನೋದಾದರೆ ಏನಾದರೂ ಒಂದು ವಿಚಾರ ಬೇಕು. ಅದೇ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕಾನ್ಸೆಪ್ಟ್. ಅದಾನಿ ಪ್ರಕರಣ, ಮಣಿಪುರ ಗಲಭೆ ಪ್ರಕರಣದ ಬಗ್ಗೆ NDA ಸರ್ಕಾರ ಮಾತಾಡೋದಿಲ್ಲ ಅಥವಾ ನರೇಂದ್ರ ಮೋದಿ ಮಾತಾಡೋದಿಲ್ಲ. ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿ ಹೊಸ ಹೊಸ ವಿಚಾರಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತುತ್ತೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲಾನು ಕೂಡ ಜನರ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದು. ಒಂದು ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಸಂವಿಧಾನದಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ ತರಬೇಕಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರಗಳ ಅವಧಿ ಏನಿದೆ ಅದನ್ನು ಯಾವ ರೀತಿ ಮೊಟ್ಟಕ್ಕೆ ಗಳಿಸ್ತಾರೆ, ಮತ್ತು ಅದಕ್ಕೆ ಮೆನ್ ಆ್ಯಂಡ್ ಮಿಷಿನ್ರಿ ಏನು ಬೇಕಾಗ್ತದೆ. ಒಂದು ಚುನಾವಣೆ ನಡೆಸಬೇಕು ಅಂದರೆ ಅದಕ್ಕೆ CRPF ಇರಬೇಕು, ಬೇರೆ ಬೇರೆ ಕೇಂದ್ರ ತಂಡಗಳಿರಬೇಕು, ಅವೆಲ್ಲನೂ ಬೇಕಾಗ್ತದೆ. EVMಗಳು ಬೇಕಾಗ್ತದೆ. ತಂತ್ರಜ್ಞಾನ ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರಾ, ಮಾನವ ಸಂಪನ್ಮೂಲ ಇದೆಯಾ, ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ಏನಾದರೂ ನೀಲಿ ನಕ್ಷೆಯನ್ನು ಇವರು ಬಿಡುಗಡೆ ಮಾಡಿದ್ದಾರಾ, ಇಲ್ಲ. ಇವೆಲ್ಲನೂ ಕೂಡ ಏನಾಗ್ತಾ ಇದೆ ಅಂದರೆ ರಾತ್ರಿ ಹೊತ್ತು ಮೋದಿಯವರು ಒಂದು ಕನಸು ಕಾಣ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ಈ ಎಲ್ಲ BJP ಸಚಿವರು ಮತ್ತು BJPಯ ಪಕ್ಷದವರು ವಾ ಮೋದಿಜಿ ಅಂದ್ಕೊಂಡು ಓಡಾಡ್ತಾರೆ. ಈಗ ಉದಾಹರಣೆ ನೀವೇ ನೋಡಿ, ಡಿಮಾನಿಟೈಸೇಷನ್ ಯಾವಾಗ್ರಿ ಆಯಿತು? ರಾತ್ರಿ 12 ಗಂಟೆಗೆ. GST ಇಂಪ್ಲಿಮೆಂಟೇಷನ್ ನೀಲಿ ನಕ್ಷೆ ಯಾವಾಗ ಬಿಡುಗಡೆ ಆಯಿತು? ಯಾರಿಗೂ ಗೊತ್ತೇ ಆಗಿಲ್ಲ. ಕರೋನಾ ಸಂದರ್ಭದಲ್ಲಿ ಯಾವಾಗ ಲಾಕ್ಡೌನ್ ಆಯಿತು, ಯಾವಾಗ ತೆರೆದ್ರು, ಎಲ್ಲ ಅವೈಜ್ಞಾನಿಕವಾಗಿ ಆಯಿತು. ಇವೆಲ್ಲನೂ ಕೂಡ ಜನರ ಗಮನ ಬೇರೆ ಕಡೆ ಸೆಳಿಲಿಕ್ಕೆ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದು. ಒಂದು ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಸಂವಿಧಾನದಲ್ಲಿ ಕೆಲವು ಅಮೆಂಡ್ಮೆಂಟ್ಸ್ ತರಬೇಕಾಗ್ತದೆ. ಯಾಕಂದರೆ ರಾಜ್ಯ ಸರ್ಕಾರಗಳ ಅವಧಿ ಏನಿದೆ ಅದನ್ನು ಯಾವ ರೀತಿ ಮೊಟ್ಟಕ್ಕೆ ಗಳಿಸ್ತಾರೆ, ಮತ್ತು ಅದಕ್ಕೆ ಮೆನ್ ಆ್ಯಂಡ್ ಮಿಷಿನ್ರಿ ಏನು ಬೇಕಾಗ್ತದೆ. ಒಂದು ಚುನಾವಣೆ ನಡೆಸಬೇಕು ಅಂದರೆ ಅದಕ್ಕೆ CRPF ಇರಬೇಕು, ಬೇರೆ ಬೇರೆ ಕೇಂದ್ರ ತಂಡಗಳಿರಬೇಕು, ಅವೆಲ್ಲನೂ ಬೇಕಾಗ್ತದೆ. EVMಗಳು ಬೇಕಾಗ್ತದೆ. ತಂತ್ರಜ್ಞಾನ ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರಾ, ಮಾನವ ಸಂಪನ್ಮೂಲ ಇದೆಯಾ, ಮತ್ತು ಯಾವ ರೀತಿ ಮಾಡ್ತಾರೆ ಅಂತ ಏನಾದರೂ ನೀಲಿ ನಕ್ಷೆಯನ್ನು ಇವರು ಬಿಡುಗಡೆ ಮಾಡಿದ್ದಾರಾ, ಇಲ್ಲ. ಇವೆಲ್ಲನೂ ಕೂಡ ಏನಾಗ್ತಾ ಇದೆ ಅಂದರೆ ರಾತ್ರಿ ಹೊತ್ತು ಮೋದಿಯವರು ಒಂದು ಕನಸು ಕಾಣ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ಈ ಎಲ್ಲ BJP ಸಚಿವರು ಮತ್ತು BJPಯ ಪಕ್ಷದವರು ವಾ ಮೋದಿಜಿ ಅಂದ್ಕೊಂಡು ಓಡಾಡ್ತಾರೆ. ಈಗ ಉದಾಹರಣೆ ನೀವೇ ನೋಡಿ, ಡಿಮಾನಿಟೈಸೇಷನ್ ಯಾವಾಗ್ರಿ ಆಯಿತು? ಇನ್ನು ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಕುರಿತಂತೆ ಕೂಡ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೌದು, ಪಂಚಮಸಾಲಿ ಮೀಸಲಾತಿಯಲ್ಲಿ 2 ವಿಚಾರ ಇದೆ. ಕಾನೂನಿನ ಗಂಟು ಕಟ್ಟಿದ್ದು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದು BJP ಅಂತ. BJP ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಅನ್ನೋದನ್ನ ಸ್ಪಷ್ಟಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಬಸವಣ್ಣನನ್ನ ಯತ್ನಾಳ್ ಬೈದಾಗ ಸುಮ್ಮನಿದ್ದವ್ರು ಯಾರು? ಒಬ್ಬ BJP ನಾಯಕನು ಬಸವಣ್ಣನ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಅವತ್ತು ಕೊಡಲಿಲ್ಲ. ಈ BJPಯವರಿಗೆ RSS ಭಯ ಇದೆಯೇ ಹೊರತು ಬಸವಣ್ಣನ ಭಯ ಇಲ್ಲ ಅಂತ ತೀವ್ರ ರೀತಿಯಲ್ಲಿ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವ್ರು ಮಾಡಿದ್ದೇನು ಎಲ್ಲ ಗೊತ್ತಿದೆ ಜನರಿಗೆ. ಇದು ಕಾನೂನಿನ ಗಂಟೆ ಏನಿದೆ ಕಟ್ಟಿದ್ದು ಅವರು. ಈಗ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ನಿನ್ನೆ ಒಬ್ಬರನ್ನ ಇದ್ರ ಬಗ್ಗೆ ಮಾತಾಡಿದ್ರ ಹೇಳಿ? ನಿನ್ನೆ ಬೈರೇಗೌಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಈ ದಾಖಲೆಗಳನ್ನು ತೋರಿಸಿದ್ರೆ ನೀವು ಸಮಾಜದ ವಿರೋಧಿ, ಆ ವಿರೋಧಿ ಅಂತ ಹೇಳ್ತಾರೆ. ಲಾಜಿಕ್ ಆಗಿ ಮಾತಾಡಲಿಕ್ಕೆ ಇವರು ತಯಾರಿಲ್ಲ. ಕಾನೂನಾತ್ಮಕವಾಗಿ ಮಾತಾಡಲಿಕ್ಕೆ ಇವರಿಗೆ ಏನೂ ಹಕ್ಕಿಲ್ಲ. ಬಸವಣ್ಣನವರ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಮಾಡ್ತಾರೆ. ಇದೇ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಏನು ಹೇಳಿಕೆ ಕೊಟ್ಟಾಗ
ಅವ್ರು ಹೇಳಿದ್ದಾರೆ, ಕೆರೆನಲ್ಲಿ ಬಿದ್ದವ್ರು ಇದ್ದಾರೆ ಅಂತ ಹೇಳಿದಾಗ ಈ ಬಿ ಜೆ ಪಿದವ್ರು ಯಾರನ್ನ ಒಬ್ಬರನ್ನ ಮಾತಾಡಿದ್ರೇನ್ರಿ? ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಿನ್ನೆ ಬಸವಣ್ಣರವ್ರ ಹೆಸರಲ್ಲಿ ಭಾಳ ಭಾಷಣ ಮಾಡಿದ್ರು. ಈ ಪಂಚಮಶಾಲಿ ಮೀಸಲಾತಿ ವಿಚಾರದಲ್ಲಿ ಬಿ ಜೆ ಪಿಯವರಿಗೆ ಎರಡು ನಾಲ್ಗೆ ಇದೆ. ಬಿ ಜೆ ಪಿಯವರು ಬೇಕಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ವಾ? ಆಯ್ತಪ್ಪ, ಇವತ್ತು ಕಾನೂನು ಗಂಟು ಏನಿದೆ ಆ ಗಂಟು ಕಟ್ಟಿದವ್ರು ಯಾರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ದಾವೆ ಹಾಕಿದ್ದು? ಇಲ್ಲಿ ಹೈಕೋರ್ಟ್ನಲ್ಲಿ ಅವ್ರ ಎ ಜಿ ಅವರು ಹೋಗ್ಬಿಟ್ಟು 2022ನಲ್ಲಿ 2002ನಲ್ಲಿರುವಂಥ ಏನು ಕ್ಯಾಟಗರಿ 2A ಪಟ್ಟಿ ಇದೆ, ನಾವು ಆ್ಯಡು ಮಾಡಲ್ಲ, ಡಿಲೀಟು ಮಾಡಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ಯಾರು? ಇವರೇ ಅಲ್ವಾ? ಈ ಪಂಚಮಶಾಲಿ ಮೀಸಲಾತಿ ವಿಚಾರದಲ್ಲಿ ಬಿ ಜೆ ಪಿಯವರಿಗೆ ಎರಡು ನಾಲ್ಗೆ ಇದೆ. ಬಿ ಜೆ ಪಿಯವರು ಬೇಕಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ವಾ? ಆಯ್ತಪ್ಪ, ಇವತ್ತು ಕಾನೂನು ಗಂಟು ಏನಿದೆ ಆ ಗಂಟು ಕಟ್ಟಿದವ್ರು ಯಾರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ದಾವೆ ಹಾಕಿದ್ದು? ಇಲ್ಲಿ ಹೈಕೋರ್ಟ್ನಲ್ಲಿ ಅವ್ರ ಎ ಜಿ ಅವರು ಹೋಗ್ಬಿಟ್ಟು 2022ನಲ್ಲಿ 2002ನಲ್ಲಿರುವಂಥ ಏನು ಕ್ಯಾಟಗರಿ 2A ಪಟ್ಟಿ ಇದೆ, ನಾವು ಆ್ಯಡು ಮಾಡಲ್ಲ, ಡಿಲೀಟು ಮಾಡಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ಯಾರು? ಇವರೇ ಅಲ್ವಾ? ಹಿಂದಿನ ಸರ್ಕಾರದಲ್ಲಿ 2C 2D ಮಾಡಿದ್ರು. 2C 2Dಗೆ ಸ್ಟೇ ಹೇಗೆ ಬಂತು? ಅದು ಒಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವ್ರು ಮಾಡಿದ್ದೇನು ಎಲ್ಲ ಗೊತ್ತಿದೆ ಜನರಿಗೆ. ಇದು ಕಾನೂನಿನ ಗಂಟೆ ಏನಿದೆ ಕಟ್ಟಿದ್ದು ಅವರು. ಈಗ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ನಿನ್ನೆ ಒಬ್ಬರನ್ನ ಇದ್ರ ಬಗ್ಗೆ ಮಾತಾಡಿದ್ರ ಹೇಳಿ? ನಿನ್ನೆ ಬೈರೇಗೌಡರಾಗಿರ್ಬೋದು, ನಾನಾಗಿರ್ಬೋದು, ನಾವು ಈ ದಾಖಲೆಗಳನ್ನು ತೋರಿಸಿದ್ರೆ ನೀವು ಸಮಾಜದ ವಿರೋಧಿ, ಆ ವಿರೋಧಿ ಅಂತ ಹೇಳ್ತಾರೆ. ಲಾಜಿಕ್ಕಾಗಿ ಮಾತಾಡಲಿಕ್ಕೆ ಇವರು ತಯಾರಿಲ್ಲ. ಕಾನೂನಾತ್ಮಕವಾಗಿ ಮಾತಾಡಲಿಕ್ಕೆ ಇವರಿಗೆ ಏನೂ ಹಕ್ಕಿಲ್ಲ. ಬಸವಣ್ಣನವ್ರ ಹೆಸರು ಹೇಳ್ಕೊಂಡು ಇವ್ರು ರಾಜಕೀಯ ಮಾಡ್ತಾರೆ. ಇದೇ ಯತ್ನಾಳ್ ಅವರು ಬಸವಣ್ಣನವ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟಾಗ ಅವ್ರು ಹೇಳಿದ್ದಾರೆ, ಕೆರೆನಲ್ಲಿ ಬಿದ್ದವ್ರು ಇದ್ದಾರೆ ಅಂತ ಹೇಳಿದಾಗ ಈ ಬಿ ಜೆ ಪಿದವ್ರು ಯಾರನ್ನ ಒಬ್ಬರನ್ನ ಮಾತಾಡಿದ್ರೇನ್ರಿ? ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಿನ್ನೆ ಬಸವಣ್ಣರವ್ರ ಹೆಸರಲ್ಲಿ ಭಾಳ ಭಾಷಣ ಮಾಡಿದ್ರು. ಈ ಪಂಚಮಶಾಲಿ ಮೀಸಲಾತಿ ವಿಚಾರದಲ್ಲಿ ಬಿ ಜೆ ಪಿಯವರಿಗೆ ಎರಡು ನಾಲ್ಗೆ ಇದೆ. ಬಿ ಜೆ ಪಿಯವರು ಬೇಕಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.